ಅರಸೇನ ಪ್ರೇಮ ಪ್ರಸಂಗ ಇದೆ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಗೆ ಸಿದ್ಧ ಆಗಿದೆ. ಸೊ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ಸಿನಿಮಾದ ನಿರ್ಮಾಪಕ ಮತ್ತು ಸಿನಿಮಾದ ನಾಯಕಿ ಇಬ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ ನಿಮಗೆ ಧನ್ಯವಾದ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಥವಾ ಇದ್ದಂತ ನಿರ್ಮಾಪಕರು ಸಿನಿಮಾ ಕಡೆ ಬಂಡವಾಳ ಹಾಕ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಹೊಸ ಒಂದು ಕನಸನ್ನ ಹೊತ್ಕೊಂಡು ಇಲ್ಲಿ ತನಕ ಬಂದಿದ್ದೀರಿ. ಸೊ ಈ ಸಿನಿಮಾ ಮಾಡ್ಲೇಬೇಕು ಅನ್ನೋ ಒಂದು ಕನಸು ಬಂದಿದೆ ಯಾಕೆ ಅಂತ ಆಸೆ ಸಿನಿಮಾ ಮೇಲೆ. ಫಸ್ಟ್ ಆಫ್ ಆಲ್ ನಮಸ್ಕಾರ ನ್ಯೂಸ್ ಫಸ್ಟ್ ಕನ್ನಡಗೆ. ಆಕ್ಚುಲಿ ಸುಮಾರು ಜನ ಅನ್ಕೊಂಡಿದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ ನಾನು ಅಂತ. ಆಕ್ಚುಲಿ ಪ್ರೊಡ್ಯೂಸರ್ ನಾನಲ್ಲ, ನನ್ನ ವೈಫ್. ಅವಳು ತುಂಬಾ ಸಿನಿಮಾ ಲವರ್. ಸೊ ಅವಳು ಇದ್ರದ್ದು ಒಂದೊಂದಷ್ಟು ಸಬ್ಜೆಕ್ಟ್ಸ್ ಗಳಿದೆ, ಮಾಡಬಹುದು ಅನ್ನೋದು ಅವಳ. ನನಗೆ ಮೆಜಾರಿಟಿ ಸಿನಿಮಾ ಇಂಡಸ್ಟ್ರಿ ಇರೋರು ಕ್ಲೈಂಟ್ಸ್ ಗಳು ಜಾಸ್ತಿ. ಸೊ ನಾನು ಅದನ್ನು ಮಾಡ್ಕೊಂಡು ಬರ್ತಿದ್ದಾಗ ನನಗೊಂದೆಲ್ಲೋ ಆಯ್ತು ಅವಳಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಆ ಬೇಸ್ ಮೇಲೆ ಅವಳು ತುಂಬಾ ಮನ್ಸು ಮಾಡಿ ಇದಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳೋದು. ಅದರಿಂದ ನಾನು ಜಸ್ಟ್ ಸಪೋರ್ಟ್ ಅಂತ ನಿಂತಿದ್ದೀನಿ. ಬಂಡವಾಳ ಗಿಂಡವಾಳೆಲ್ಲ ಹಾಕಿರೋದಿಲ್ಲ. ಅವಳು ಸೈ ಕ್ಯಾರೆಕ್ಟರ್. ಸೊ ಅವಳೆಲ್ಲೂ ಮುಂದೆ ಕಾಣಿಸ್ಕೊಳ್ಳಲ್ಲ. ಸೊ ನನಗೆ ಅಥರೈಸೇಷನ್ ಕೊಟ್ಟಿದ್ದಾಳೆ. ಅವಳ ಪರವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಷ್ಟೇ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ದು ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ಇತ್ತ ಸರ್ ಮೊದಲಿಂದ, ಅಥವಾ ಈ ತರದ ಏನಾದ್ರು ಚಟುವಟಿಕೆಗಳು ಮಾಡ್ಬೇಕು ಅಥವಾ ಗುರುತಿಸ್ಕೋಬೇಕು ಅಂತ? ಅದು ಹಾಬಿನೇ. ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಅದ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಬಟ್ ಬಂಡವಾಳ ಹೂಡಿ ಮಾಡ್ಬೇಕು ಅನ್ನೋದು ಇರ್ಲಿಲ್ಲ. ಆಕ್ಚುಲಿ ಆಗಿ ಮಾಡ್ಬೇಕು ಅನ್ನೋದು ಇತ್ತು ಆಕ್ಚುಲಿ ಆಗಿ. ಬಟ್ ಇವಾಗ ಲಕ್ಕಿಲಿ ನಮ್ಮ ಪ್ರೊಡಕ್ಷನ್ ಅಲ್ಲೇ, ಐ ಮೀನ್ ನನ್ನ ವೈಫ್ ಮಾಡಿರೋ ಪ್ರೊಡಕ್ಷನ್ಸ್ ಅಲ್ಲೇ ಒಂದ್ ಸಪೋರ್ಟ್ ಕೊಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ರೆ, ಸೊ ಅದರಿಂದ ನಿಂತ್ಕೊಂಡಿದ್ದೀನಿ. ನನಗೂ ಖುಷಿ ಇದೆ ಆಕ್ಚುಲಿ ಆಗಿ. ನಾನು ಮಾಡ್ಬೇಕಾಗಿತ್ತು ಒಂದು ಪಾತ್ರನ, ಸೊ ಮಾಡಕ್ ಆಗಿಲ್ಲ. ನಾನು ನನ್ನ ಪ್ರೊಫೆಷನ್ ಲೈಫ್ ಅಲ್ಲಿ ಸ್ವಲ್ಪ ಬಿಸಿ ಇದೆ. ಸೊ ಅದರಿಂದ ಮಾಡಕ್ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಅದು ಹಾಬಿ ಆಗಿ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಒಂದ್ ಕಡೆ ನಿಮ್ಮ ಲೈಫ್ ಅಲ್ಲಿ ಸಿನಿಮಾ ಅನ್ನೋದು ಗೊತ್ತಿಲ್ಲದ ಹಂಗೆ ನಿಮ್ ಜೊತೆನೆ ನಡ್ಕೊಂಡ್ ಬರ್ತಾ ಇದೆ. ಒಂದಷ್ಟು ಕ್ಲೈಂಟ್ಸ್ ಗಳು ಸಿನಿಮಾದವರು, ಅದ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿನಲ್ಲಿ ನೀವು ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಿದ್ರಿ. ಏನ್ ಸರ್ ಅದು ಯಾವ ತರ ಲಿಂಕ್ ಅದು ಅಂತ? ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಬಂದ್ಬಿಟ್ಟು ನಮ್ಗೆ ಸಿವಿಲ್ ಸರ್ವಿಸಸ್ಗೆ ಅಂತ ಹೇಳಿ ಒಂದು ಕೋಚಿಂಗ್ ಸೆಂಟರ್ ಅದು ಆಕ್ಚುಲ್ ಆಗಿ. ಸೊ ಒಳ್ಳೆ ರಿಸಲ್ಟ್ಸ್ ಇದೆ ನಮಗೆ. UPSC ಮತ್ತೆ KPSC ಮತ್ತೆ ಇವಾಗ ಇನ್ನೊಂದಷ್ಟು ಟ್ರೈನಿಂಗ್ ಗಳು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಸೊ ಆ ಸಿವಿಲ್ ಸರ್ವಿಸಸ್ಗೆ ನಾನು ಆಡಿಟರ್ ಆಗಿದ್ದೇನೆ. ಓಕೆ, ಎಷ್ಟು ವರ್ಷಗಳಿಂದ? ಸ್ಟಾರ್ಟ್ ಆದಾಗಿಂದಾನು ಇದ್ದೇನೆ. ಪ್ರಾಬ್ಲಿ 1 or 2 years ಇರ್ಲಿಲ್ಲ. ಅದಾದ್ಮೇಲೆ ಕಂಟಿನ್ಯೂಟಿ ಇದೆ. ಹಂಗ್ ನೋಡಕ್ ಹೋದ್ರೆ ಇವಾಗ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ ಮೆಜಾರಿಟಿ ಏನು ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆರ್ಟಿಸ್ಟ್ ಗಳಿದ್ದಾರೆ. ಮೆಜಾರಿಟಿ ನನ್ನ ಕ್ಲೈಂಟ್ ಬೇಸ್ ಅಲ್ಲೇ ಇದ್ದಾರೆ. ಸೂಪರ್. ಎಸ್ ಮೇಡಮ್, ಮೊದಲೇ ಇಂಡಸ್ಟ್ರಿ ಗೊತ್ತಿರೋರು ಇಂಡಸ್ಟ್ರಿ ಬಂದಿರುವಂತದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಯಾಕಂದ್ರೆ ಅವರ ಮೊದಲ ಆಯ್ಕೆ ಇದೆಲ್ಲ, ಸಿನಿಮಾ ಈ ತರದೊಂದು ಸಿನಿಮಾ ಕಂಟೆಂಟ್ ನ ತಗೊಂಡು ಸಿನಿಮಾ ಮಾಡ್ತೀನಿ, ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಅವರ ಮಿಸ್ಸಸ್ ಆಸೆ ಇರ್ಬೋದು. ಬಟ್ ಅದ್ರ ಜೊತೆಗೆ ಅವ್ರು ನಿಂತಿರುವಂತದ್ದು. ಸೊ ಈ ಸಿನಿಮಾ ಬಗ್ಗೆ ಮತ್ತೆ ಅವರ ಒಂದು ಕನಸಿನ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಅರಸಯ್ಯನ ಪ್ರೇಮ ಪ್ರಸಂಗ ನನ್ನ ಮೊದಲನೇ ಕನ್ನಡ ಸಿನಿಮಾ. ಡೆಬ್ಯೂ ಆಗ್ತಿರೋದೇ ಅರಸಯ್ಯನ ಪ್ರೇಮ ಪ್ರಸಂಗದಿಂದ. ಸೊ ಅದಕ್ಕೆ ನನ್ಗೆ ಇಟ್ಸ್ ಆಲ್ವೇಸ್ ಸ್ಪೆಷಲ್. ಯಾವತ್ತು ನನ್ನ ಕರಿಯರ್ ಅಲ್ಲಿ ಮುಂದೆ ಹೋದಾಗ್ಲೂ ಅರಸಯ್ಯನ ಪ್ರೇಮ ಪ್ರಸಂಗ ತುಂಬಾ ಇಂಪಾರ್ಟೆಂಟ್ ಸಿನಿಮಾ. ಅದನ್ನ ನಂಗೆ ಕೊಟ್ಟಿದ್ದು ರಾಜೇಶ್ ಸರ್ ಆಗ್ಲಿ, ಮೇಘಶ್ರೀ ಆಗ್ಲಿ, ದೀಪ್ ಅವ್ರ ಆಗ್ಲಿ, ಮಹಾಂತೇಶ್ ಆಗ್ಲಿ, ನನ್ನ ಇಡೀ ತಂಡ, ಅಷ್ಟು ಜನನು ತುಂಬಾ ಇಂಪಾರ್ಟೆಂಟ್ ನನ್ಗೆ. ಸಿನಿಮಾ ಬಗ್ಗೆ ಹೇಳಕ್ಕೆ ಅಂದ್ರೆ ಇಟ್ಸ್ ಕಂಪ್ಲೀಟ್ ಕಾಮಿಡಿ ಇರೋದಂತ. ಎಲ್ಲಾರು ಫ್ಯಾಮಿಲಿಯವ್ರು ಬಂದು ಕೂತು ನೋಡಿ ನಕ್ಕು 1-2 ಅವರ್ ನಮ್ ಜೊತೆ ಇದ್ದು, ಅವ್ರ ಮನೇಲೆ ನಾವ್ ಬಂದು ಇದ್ದಂಗೆ ನಮ್ ಜೊತೆಗಿದ್ದು ಹೋಗ್ಬೇಕು. ಸೊ ಆ ರೀತಿ ಸಿನಿಮಾ. ಸಂತೋಷವಾಗಿದೆ, ತುಂಬಾ ಖುಷಿ ಇದೆ ನಮ್ಮೆಲ್ಲರಿಗೂ. ಔಟ್ಪುಟ್ ನೋಡಿ ನಮಗೂ ಸಂತೋಷ ಇದೆ. ನಾವು ಆಡಿಯನ್ಸ್ ಹತ್ರ ಕುತ್ಕೊಂಡು ಅವ್ರಿಗೆ ತೋರಿಸಿ ಅವ್ರು ಏನ್ ಹೇಳ್ತಾರೆ ಅನ್ನೋದು ಕೇಳಕ್ ನಾವು ಕಾಯ್ತಾ ಇದೀವಿ. ರಾಜೇಶ್ ಸರ್ ಬಗ್ಗೆ ಹೇಳೋದಾದ್ರೆ, ರಾಜೇಶ್ ಸರ್ ಆಕ್ಚುಲಿ ನಾನು ತುಂಬಾ ಪರಿಚಯನೇ ಇರ್ಲಿಲ್ಲ ನಾನು ಶೂಟ್ ಮಾಡುವಾಗ್ಲೂ. ಅವ್ರಿಗೆ ಬಂದು ಹೋಗ್ತಾರೆ, ನೋಡ್ಕೊಳ್ತಾ ಇದಾರೆ ಎಲ್ಲ ಅಂತ ಗೊತ್ತಿತ್ತು. ಬಟ್ ಮೇಜರ್ಲಿ ನನಗ್ ಪರಿಚಯ ಇದ್ದಿದ್ ಮಹಾಂತೇಶ್ ಅವ್ರೆ, ಮತ್ತೆ ನಂತರ ದೀಪ ಅವ್ರ ಪರಿಚಯ ಆಗಿದ್ದು. ಬಟ್ ಇವಾಗ ರಾಜೇಶ್ ಸರ್ ಅಂದ್ರೆ ಅವರು ಬರೀ ಅಂದ್ರೆ ನಮ್ಗೆ ಮೇಘಶ್ರೀ ಅವರೇ ಪ್ರೊಡ್ಯೂಸರ್. ಬಟ್ ಅವ್ರ ಆಬ್ಸೆನ್ಸ್ ಅಲ್ಲಿ ನಮ್ನೆಲ್ಲ ನೋಡಿದ್ದೆ ರಾಜೇಶ್ ಸರ್. ಸೊ ಇವತ್ತು ಸಿನಿಮಾ ಈ ಮಟ್ಟಕ್ಕೆ ನಾವೆಲ್ಲ ರಿಲೀಸ್ಗೂ ಬಂದಿದೆ ಅಂದ್ರೆ ಇಟ್ ಇಸ್ ಸೋಲಿ ಹಿಸ್ ಎಫರ್ಟ್. ಸೊ ನನ್ಗೆ ನನ್ನ ಮೊದಲನೇ ಸಿನಿಮಾದಲ್ಲಿ ದಿಸ್ ಇಸ್ ಅ ಫ್ಯಾಮಿಲಿ. ಸೊ ಅವ್ರ ಎಫರ್ಟ್ಸ್, ಅವರು ಕಷ್ಟಪಟ್ಟಿರೋದು, ಇಷ್ಟು ದಿವಸ ಏನು ಎಲ್ಲ ಓಡಾಡಿ ಎಲ್ಲಾನು ಒಗ್ಗೂಡಿಸಿ ನಮ್ನೆಲ್ಲ ಹಿಡಿದು ಮುಂದೆ ಕರ್ಕೊಂಡು ಹೋಗ್ತಾ ಇದಾರಲ್ಲ. ಸೊ ಐ ಮೀನ್ ಐ ಡೋಂಟ್ ನೋ, ನನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಬಟ್ ಐ ಹ್ಯಾವ್ ದಟ್ ಗ್ರಾಟಿಟ್ಯೂಡ್ ಅವ್ರ ಕಡೆ. ಭರತನಾಟ್ಯ ಪಟುವಾಗಿದ್ದವರು ಸಿನಿಮಾ ಕಡೆಗೆ ಹೆಂಗೆ ಅದು ಲಿಂಕ್? ಆಡಿಷನ್ ಮೂಲಕ ಬಂದದ ಅಥವಾ ನೀವೇ ಬೇಕು ಅಂತ ಡೈರೆಕ್ಟರ್ ಅಪ್ರೋಚ್ ಮಾಡಿರುವಂತದ್ದು? ಸೊ ಭರತನಾಟ್ಯಂ ನಂತರ ಆಕ್ಚುಲಿ ನಾನು ಸಡನ್ ಆಗಿ ಸಿನಿಮಾ ಶಿಫ್ಟ್ ಆಗ್ಲಿಲ್ಲ. ಬ್ಯೂಟಿ ಪ್ಯಾಜೆಂಟ್ಸ್ ಮಾಡಿದೆ, ನಂತರ ಮಾಡ್ಲಿಂಗ್ ಮಾಡಿದೆ, ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದು ನಂತರ ಇದಕ್ ಮುಂಚೆ ಒಂದ್ ಸಿನಿಮಾ ಅಪರ್ಚುನಿಟಿ ಇತ್ತು, ಅದು ಶೂಟ್ ಮಾಡಿದೆ. ಬಟ್ ಅದು ರಿಲೀಸ್ ಆಗಿಲ್ಲ. ಬಟ್ ಅದ್ರ ಕಡೆಯಿಂದಾನೇ ಆಕ್ಚುಲಿ ಮಹಾಂತೇಶ್ ಅವ್ರ ಪರಿಚಯ ಆಗಿದ್ದು.
ಸೊ ಅವ್ರ ಕಡೆಯಿಂದ ನಂಗೆ ಇಲ್ಲಿ ರೆಫರೆನ್ಸ್ ಸಿಕ್ಕಿದ್ದು. ಸೊ ಅದ್ರ ಪರಿಚಯ ಇಲ್ಲಿ ವರ್ಕ್ ಆಯ್ತು ನನ್ಗೆ. ಸರ್ ಈ ಸಿನಿಮಾದಲ್ಲಿ ಗೆಳೆಯ ಮಹಾಂತೇಶ್ ಅವರು ಹೀರೋ ಆಗಿರೋ ಅಂದ್ರೆ ಇಲ್ಲಿ ತನಕ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊ ಬರ್ತಿದ್ರು, ಮೊದಲ ಬಾರಿಗೆ ಲೀಡ್ ಅಲ್ಲಿ ಮಾಡ್ತಿರೋಂಥದ್ದು. ನಿಮ್ ಅಂದ್ರೆ ಕ್ಲಾಸ್ಮೇಟ್ ರೂಮ್ಮೇಟ್ ಆ ತರದೆಲ್ಲ ಒಂದಷ್ಟು ಕಥೆಗಳು ಹೇಳ್ತಾ ಇದ್ರು. ಸೊ ಅವರ ಕಷ್ಟದ ಒಂದು ಸ್ಟ್ರಗಲ್ ಇದೆಯಲ್ಲ, ಅದು ನೋಡ್ಬಿಟ್ಟು ಇವ್ರಿಗೋಸ್ಕರನೇ ಈ ಸಿನಿಮಾ ಮಾಡ್ಬೇಕು ಅಂತ ಆಸೆ ಆಗಿದೆ ಈ ಸಿನಿಮಾ ಹೇಗೆ? ಇಲ್ಲ ಆ ತರ ಏನಿಲ್ಲ, ಕಷ್ಟದ ಸ್ಟ್ರಗಲ್ ಅನ್ನೋದಕ್ಕೆ ಇನ್ಫ್ಯಾಕ್ಟ್ ಅದ್ ನೋಡಕ್ ಹೋದ್ರೆ ಮಹಾಂತೇಶ್ ಇರ್ಬೋದು, ಅಥವಾ ಡೈರೆಕ್ಟರ್ ಇರ್ಬೋದು, ಅಥವಾ ನಾನಿರ್ಬೋದು, ನಾವೆಲ್ಲರೂ ಅಭಿನಯ ತರಂಗದ ವಿದ್ಯಾರ್ಥಿಗಳು. 2014-15 ಬ್ಯಾಚ್ ಅಲ್ಲಿ ನಾವು ಇದ್ ಮಾಡಿದ್ದು. ಸೊ ಅಲ್ಲಿಂದ ಕನೆಕ್ಷನ್ಸ್ ಇತ್ತು. ಬಟ್ ನನ್ಗೆ ಈ ಸ್ಕ್ರಿಪ್ಟ್ ಕೇಳಿದಾಗ ನಾನು ಹೆಚ್ಚು ಕಮ್ಮಿ 30-40 ಸತಿ ಓದಿದೆ ಈ ಸ್ಕ್ರಿಪ್ಟ್ ನ. ಈ ಸ್ಕ್ರಿಪ್ಟ್ ಮೇಲೆ ಅದು ತುಂಬಾ ನನಗೂ ನಂಬಿಕೆ ಇತ್ತು. ನನಗೆಲ್ಲೋ ಈ ತರದ ಪಾತ್ರಕ್ಕೆ ಮೋಸ್ಟ್ಲಿ ಮಹಾಂತೇಶ ಸೂಟ್ ಆಗ್ತಾನೆ ಅಂತ ಅನಿಸ್ತು. ಪ್ರಾಬ್ಲಿ ಯಾರೇ ಮಾಡಿದ್ರೆ ಅದು ಸೂಟ್ ಆಗ್ತಿರ್ಲಿಲ್ಲ. ಸೊ ಅವರೇ ಆಗ್ಬೇಕು ಅಂತ ನನಗನ್ನಿಸ್ತು. ಸೊ ಇನಿಷಿಯಲಿ ನಾವು ಇದಕ್ಕೆ ಹಂಗ್ ನೋಡಕ್ ಹೋದ್ರೆ ನಾವು ಹೀರೋ ಅಥವಾ ಲೀಡ್ ಆಕ್ಟರ್ಸ್ ಯಾರಿದ್ದಾರೆ ಇಬ್ರು ನಮ್ಗೆ ಬೇರೆಯವ್ರು ಇರ್ತಿದ್ರು ಮೊದಲು. ಅದಾದ್ಮೇಲೆ ಏನೋ ಶೂಟಿಂಗ್ ಹತ್ರ ಬರ್ತಾ ಏನೋ ನನ್ಗೆಲ್ಲೋ ಸೊ ಇವ್ರು ತುಂಬಾ ಸೂಟ್ ಆಗ್ತಾರೆ. ಮತ್ತೆ ಈ ಇವ್ರನ್ನ ನಾನು ನೋಡಿದೆ ಆಕ್ಚುಲ್ ಆಗಿ. ಸೊ ಇಬ್ರದ್ದು ಫೋಟೋ ತೋರಿಸಿದಾಗ ಐ ಥಿಂಕ್ ಏನೋ ಅದು ಕಂಪ್ಲೀಟ್ಲಿ ಏನೋ ಅಪೋಸಿಟ್ ಡೈರೆಕ್ಷನ್. ಸ್ಕ್ರಿಪ್ಟ್ ಅದೇ ತರನೇ ಇದೆ. ಸೊ ನಾನು ಸ್ಕ್ರಿಪ್ಟ್ ಏನಿದೆ ಆ ಸ್ಕ್ರಿಪ್ಟ್ ಗೆ ನಾನು ವ್ಯಾಲ್ಯೂ ಕೊಟ್ಟೆ. ಅದರ್ ದೆನ್ ನಾವೊಂದು ಏನೋ ಇವರೇ ಬೇಕು ಅಥವಾ ಅವ್ರು ಕಷ್ಟ ಪಟ್ಟಿದ್ದಾರೆ, ಇದ್ ಮಾಡಿದಾರೆ ಅಂತ ನೋಡ್ಲಿಲ್ಲ ನಾವು. ಸ್ಕ್ರಿಪ್ಟ್ ಏನ್ ಹೇಳುತ್ತೋ ಅದು ನನಗೆ ಅದು ಅನ್ನಿಸ್ತು. ಈ ಪಾತ್ರಕ್ಕೆ ಮಹಾಂತೇಶ ಮಾಡ್ಬೇಕು, ಈ ಪಾತ್ರಕ್ಕೆ ರಶ್ಮಿನೇ ಮಾಡ್ಬೇಕು ಅನ್ನೋದು ನಮ್ಗೆ ಅನಿಸ್ತು. ಸೊ ಒಂದಷ್ಟು ವರ್ಕ್ಶಾಪ್ಸ್ ಮಾಡ್ಕೊಂಡ್ವಿ ಮೊದಲು. ಅದಾದ್ಮೇಲೆ ನಮ್ಗೆ ಗಟ್ಟಿತನ ಬಂತದು. ಅವೆಲ್ಲ ಈ ಸ್ಕ್ರಿಪ್ಟ್ಗೆ ಇವಾಗ ಏನ್ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಆರ್ಟಿಸ್ಟ್ಗಳು ಅವ್ರು ಪಕ್ಕ ಇರ್ತಾರೆ ಅಂತ ಹೇಳಿ. ಆ ಬೇಸ್ ಮೇಲೆ ನಾವು ಮಾಡೋದು. ರೆಫರೆನ್ಸ್ ಅಥವಾ ಏನೋ ಇಲ್ಲ ಅವ್ನು ಕಷ್ಟಪಟ್ಟಿದ್ದಾನೆ ಅಥವಾ ಏನೋ ನಮಗ್ ಪರಿಚಯ ಇದಾರೆ ಆ ಇದ್ರ ಮೇಲೆ ನಾವು ಮಾಡ್ಲಿಲ್ಲ. ಓಕೆ ಸರ್, ಮೇಡಮ್ ಇನ್ನು ನಿಮ್ಮ ಪಾತ್ರದ ಬಗ್ಗೆ ಹೇಳಕ್ಕೂ ಮುಂಚೆ ಅಂದ್ರೆ ಸಿನಿಮಾದ ನಾಯಕ ಬಂದು ಮಹಾಂತೇಶ್ ಅಂದಾಗ ನಿಮ್ಮ ಒಂದು ರೆಸ್ಪಾನ್ಸ್, ಯಾಕಂದ್ರೆ ಉದಾಹರಣೆಗೆ ಸುಮ್ಮನೆ ಪ್ರತಿಭಾನ್ವಿತ ನಟ ಅದರಲ್ಲೇ ಎರಡು ಮಾತಿಲ್ಲ. ಪ್ರದೀಪ್ ರಂಗರಾಜನ್ ಅಂತ ರಂಗನಾಥನ್ ತಮಿಳ್ ಹೀರೋ ಒಂದು ವೇದಿಕೆ ಮೇಲೆ ಹೇಳ್ತಾ ಇರ್ತಾರೆ. ಅಂದ್ರೆ ಸಿನಿಮಾ ನಮ್ಮ ಲುಕ್ಕು ಮತ್ತೆ ನಾವಿರುವಂತ ಮ್ಯಾನರಿಸಮ್ ಯಾವ ಮೆಟ್ಟಿಗೆ ನಮ್ಗೆ ಸಿನಿಮಾಗೆ ಹೊಡೆತ ಬೀಳುತ್ತೆ ಅಥವಾ ಯಾವ ರೀತಿ ಜನ ಯೋಚನೆ ಮಾಡ್ತಾರೆ ಅಂತ. ಒಂದ್ ಸಿನಿಮಾ ಫಸ್ಟ್ ಸಿನಿಮಾ ಅಂದ್ರೆ ಡೈರೆಕ್ಟರ್ ಆಗಿ ಹಿಟ್ ಆಗ್ತಾರೆ, ಆ ನಂತರದಲ್ಲಿ ಹೀರೋ ಆಗಿ ಮಾಡ್ತಿರೋಂತ ಮೊದಲ ಸಿನಿಮಾ 3-4 ಹೀರೋಯಿನ್ಸ್ ಗಳೇ ಅಪ್ರೋಚ್ ಮಾಡಕ್ ಹೋಗ್ತಾರೆ. ಹೀರೋ ಅಂತ ಯಾರು ಕೇಳಿದ ತಕ್ಷಣ ನಾನೇ ಅಂತ ಹೇಳ್ತಾನ ಏನೋ ಅನ್ನೋ ಕಾರಣ ಸಬು ಬೇಳೆ ತಪ್ಪಿಸ್ಕೊಳ್ಳುವಂತ ಕಾರಣಗಳು ಹೇಳಿರ್ತಾರೆ ಅವರು. ಸೊ ಅಂತ ಒಂದು ಸಂದರ್ಭದಲ್ಲಿ ನೀವು ಮಹಾಂತೇಶ್ ಅಂತ ಹೆಸರು ಹೇಳಿದ್ಮೇಲೆ ನೀವು ನಾಯಕ ರೆಡಿ ಅಂತ ಹೇಳಿದ್ರ ಅದು ತುಂಬಾ ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕತೆ ಕೇಳಕ್ ಮುಂಚೆ ನನ್ಗೆ ಯಾವ ರೋಲ್ ಮಾಡ್ತಾ ಇದೀನಿ ಅಂತ ನಂಗೆ ಹೇಳಿಲ್ಲ. ಅವ್ರು ನಂಗೆ ಹೇಳಿದ್ದು ನಾನು ಲೀಡ್ ಮಾಡ್ತಾ ಇದೀನಿ ಅಂತಾನು ಗೊತ್ತಿರಲಿಲ್ಲ. ನಂಗೆ ಕಾಲ್ ಮಾಡಿದಾಗ ಹೇಳಿದ್ದಷ್ಟೇ, ಒಂದು ಒಳ್ಳೆ ಕಥೆ ಇದೆ ಕೇಳಿ, ನಿಮ್ಗೆ ನಿಮ್ ಪಾತ್ರ ಇಷ್ಟ ಆದ್ರೆ ನಾವು ಮಾತಾಡೋಣ ಅಂತ ಅಷ್ಟೇ ಹೇಳಿದ್ರು. ಸೊ ಕತೆ ಎಲ್ಲ ಕೇಳಿ ನಮ್ ಸಿನಿಮಾ ಕತೆ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಯ್ತು. ದೀಪೋರ್ ಅವ್ರ ಸೀನ್ ನರೇಟ್ ಮಾಡುವಾಗ್ಲೇನೆ ನಾನು ತುಂಬಾ ನಗಾಡಿ ಕೇಳಿದೀನಿ ಆ ಕತೆನ. ಸೊ ನಂತರ ನನ್ ಪಾತ್ರ ಏನು ಅಂತ ಪರಿಚಯ ಆಯ್ತು. ಅದ್ರ ನಂತರ ನಾನು ಕೇಳ್ದೆ, ಇದು ಅವ್ರು ಹೇಳಿದ್ದು ಅಲ್ಲಿ ದಟ್ ಇದು ಲೀಡ್ ರೋಲ್ ನಿಮ್ ಕೈಲಿ ಆಗತ್ತಾ ಮಾಡ್ಲಿಕ್ಕೆ ಅಂತ. ಓಕೆ ಅಂದೆ. ಬಟ್ ನಂಗೆ ಮೇಲ್ ಲೀಡ್ ಯಾರು ನನ್ ಕೇಳಿರ್ಲಿಲ್ಲ. ಅಲ್ಲಿ ಕೇಳ್ದೆ ಮಹಾಂತೇಶ ಮಾಡ್ತಾ ಇರೋದು ಅಂತ ಅಂದ್ರು. ಜೋಕ್ಸ್ ಅಪಾರ್ಟ್, ಐ ಮೀನ್ ದಿಸ್ ಇಸ್ ಎಲ್ಲ ತುಂಬಾ ಜನ ಕೇಳ್ತಾ ಇದಾರೆ ಹೆಂಗೆ ಹೌ ಡಿಡ್ ಯು ಮ್ಯಾಚ್ ದ ಕಾಂಬಿನೇಷನ್ ಅಂತ. ಬಟ್ ನಾವೆಲ್ಲ ನೋಡಿದ್ರ ಪ್ರಕಾರ ಸಿನಿಮಾ ನೋಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಏನಕ್ಕೆ ನಾನು ಮಹಾಂತೇಶ ಇಟ್ ವುಡ್ ಬಿ ಅ ಬೆಟರ್ ಆಪ್ಷನ್ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ಅದು ನಮ್ಗೆ ಅರ್ಥ ಮಾಡ್ಸಿದ್ದು ನಮ್ ದೀಪು ಅವರೇ, ಏನಕ್ಕೆ ಮಹಾಂತೇಶ್ ನಾನು ಕರೆಕ್ಟ್ ಮ್ಯಾಚ್ ಆಗ್ತೀವಿ ಅಂತ. ಅಂಡ್ ಇಲ್ಲಿ ನಾವು ನೋಡಿದ ಪ್ರಕಾರ ನೀವೇ ಹೇಳ್ದಂಗೆ ಬರೀ ಲುಕ್ ಎಲ್ಲರೂ ಹೇಳ್ತಾ ಇದಾರೆ, ಬರೀ ಲುಕ್ ವೈಸ್ ಅಲ್ಲಿ ನಾವು ಕಥೆನ ತಗೊಂಡೋಗಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ದು ಅದ್ರದ್ದೇ ಕಥೆ ಇದೆ. ಮತ್ತೆ ನಾವು ಪ್ಲೇ ಮಾಡಕ್ ಬಂದಿರೋದು ಆ ಕ್ಯಾರೆಕ್ಟರ್ನ. ಸೊ ಆ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆ ಅಂದ್ರೆ ಅದಕ್ಕೆ ಸೂಟ್ ಆಗ್ತಾ ಇದೀವಿ ಅಂದ್ರೆ ನಾವು ಡೈರೆಕ್ಟರ್ ವಿಷನ್ ಅಲ್ಲಿ ನಾವು ನಂಬಿಕೆ ಇಡ್ಬೇಕು. ನನಗೆ ಮೇಜರ್ ಆಗಿ ಆ ಕತೆಗೆ ಒಬ್ರು ಡೈರೆಕ್ಟರ್ಗೆ ನಾನ್ ಸೂಟ್ ಆಗ್ತೀನಿ ಅಂತ ಅನ್ಸಿದ್ರೆ ನನಗ್ ಓಕೆ. ಯಾಕಂದ್ರೆ ವಿಷನ್ ಇರೋದೇ ಅವರು, ಕತೆ ಬರ್ದಿರೋದು ಅವರು, ನಮ್ಮನ್ನ ಪ್ರಿಪೇರ್ ಮಾಡೋದೇ ಅವರು. ಸೊ ಡೈರೆಕ್ಟರ್ಗೆ ಇದು ಸರಿ ಹೋಗ್ತಾ ಇದೆ ಅಂದ್ರೆ ನಾನು ಅಲ್ಲಿ ಏನು ನಂದು ಇದೇ ಇಲ್ಲ. ಸೊ ನಾನ್ ನೋಡುವಾಗ ಮಹಾಂತೇಶ ಇನ್ನೊಬ್ರ ಜೊತೆ ಲೀಡ್ ಮಾಡ್ಬೇಕು ಅಂತ ಇರ್ಲಿಲ್ಲ. ನನಗೆ ಈ ಕತೆನಲ್ಲಿ ನಾನು ಒಬ್ಳು ಪಾತ್ರ ಆಗ್ಲೇಬೇಕು, ಅಷ್ಟು ಚೆನ್ನಾಗಿದೆ ಅನ್ನೋ ಆಸೆಗೆ ನಂಗೆ ಅದು ಲುಕ್ ವೈಸ್ ಅಲ್ಲಿ ನೀವೆಲ್ಲ ಕೇಳೋದಾದ್ರೆ ಲುಕ್ ವೈಸ್ ನಮ್ಗೆ ಯಾರಿಗೂ ಮ್ಯಾಟರ್ ಆಗೇ ಇಲ್ಲ ಸೋ ಫಾರ್. ಸರ್ ಹಳೆ ಪರಿಚಯ, ಹಳೆ ಗೆಳೆಯ ಮಹಾಂತೇಶ್ ಅವರು. ಸೊ ಈ ಸಿನಿಮಾ ಮೂಲಕ ಲೀಡ್ ಆಗಿ ಬರ್ತಾರಂತದ್ದು. ಸೊ ಅರಸಯ್ಯನಾಗಿ ಯಾವ ಮಟ್ಟಕ್ಕೆ ಗೆಲ್ತಾರೆ ಸಿನಿಮಾ ದುದ್ದಕ್ಕೂ ಪಾತ್ರದ ಮೂಲಕ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ತುಂಬಾ ಚೆನ್ನಾಗಿ. ಅರಸಯ್ಯ ಒಂದೇ ಕ್ಯಾರೆಕ್ಟರ್ ಅಲ್ಲ, ಹ್ಮ್. ನನಗೆ ಎಲ್ಲಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ನಮ್ಮ ರಶ್ಮಿತಾ ಅವ್ರದ್ದು ಏನು ಫೀಮೇಲ್ ಲೀಡ್ ಮಾಡಿದಾರೆ, ಹ್ಮ್. ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಪ್ರತಿಯೊಬ್ಬರು ಅವರವರ ಪಾತ್ರಕ್ಕೆ ಏನ್ ನ್ಯಾಯ ಒದಗಿಸ್ಬೇಕು ಅದು ಒದಗಿಸಿದಾರೆ. ಹ್ಮ್. ನಾವು ಅವ್ರಿಗೆ ಏನೇನ್ ಕೊಡ್ಬೇಕಾಗಿತ್ತು, Okay. ಐ ಮೀನ್ ಸಿನಿಮಾಗೆ ಏನೇನೆಲ್ಲ ನಾವು ಮಾಡ್ಬೇಕಾಗಿತ್ತು, ಏನೆಲ್ಲ ಸಪೋರ್ಟ್ ಕೊಡ್ಬೇಕಾಗಿತ್ತು, ಹ್ಮ್. ಆ ಸಪೋರ್ಟ್ ಇಲ್ಲಿವರೆಗೂ ಕೊಡ್ಕೊಂಡ್ ಬಂದಿದೀವಿ. ಹ್ಮ್. ಇನ್ ಮುಂದೇನೂ ಆಗತ್ತೆ. ಪ್ರಾಬಬಲಿ ಇದೊಂದು ದೊಡ್ಡ ಯಶಸ್ಸು ಆಯ್ತು ಅಂದ್ರೆ ಹ್ಮ್. ಈ ಸಂಸ್ಥೆಯಿಂದ, ಈ ಟೀಮ್ ಇಂದ ಇನ್ನೊಂದಷ್ಟು ಸಿನಿಮಾಗಳು ಬರೋ ಎಲ್ಲಾ ಸಾಧ್ಯತೆಗಳು ಇದೆ. ಆಯ್ತಾ ಸರ್ ಡೆಬ್ಯೂ ಸಿನಿಮಾ ಅಂತ ಬಂದಾಗ ಬಹುತೇಕ ನಿರ್ಮಾಪಕರದು ಬೇಡಿಕೆ ಇರುವಂತ ದೊಡ್ಡ ಸ್ಟಾರ್ ಇರಬೇಕು ಅಥವಾ ದೊಡ್ಡ ನಟಿ ಇರಬೇಕು, ಅದ್ರ ಜೊತೆ ಇನ್ನೊಂದೇನೋ ಕತೆ ಹೆಂಗಿರ್ಬೇಕು, ಧಾಮ್ ಧೂಮ್ ಅಂತ ಧಮಾಕ ಇರಬೇಕು, ಆಕ್ಷನ್ ಸಿನಿಮಾ ಆಗಿರ್ಬೇಕು, ಈ ತರದೆಲ್ಲ ತಲೆಯಲ್ಲಿ ಇಟ್ಕೊ ಬರ್ತಾರೆ. ನೀವು ಅದನ್ನೆಲ್ಲ ಮೀರಿ ಈ ಸಿನಿಮಾ ಕಥೆಯನ್ನು ಒಪ್ಪಳ ಕಾರಣ ಏನಾಗುತ್ತೆ? ಸರ್, ಇವತ್ತಿನ ಜಂಜಾಟದಲ್ಲಿ ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಓಕೆ. ಎಂಟರ್ಟೈನ್ಮೆಂಟ್ ಅಂದ್ರೆ ನಥಿಂಗ್ ಬಟ್ ಕಾಮಿಡಿ. ಓಕೆ. ಸೊ ಕಾಮಿಡಿ ಜಾನರ್ಗೆ ಕಾಮಿಡಿ ಜಾನರ್ ಅಂತ ಸಿನಿಮಾಗಳು ಮಾಡಿದಾಗ ಅವ್ರ ಒಂದ್ 2.5 ಅವರ್ ಏನ್ ನಮಗ್ ದುಡ್ಡು ಕೊಟ್ಟು ಬಂದು ನೋಡ್ತಾರೆ ಸಿನಿಮಾ, ಅವ್ರು ಎಂಜಾಯ್ ಮಾಡ್ತಾರೆ. ಅದರ್ವೈಸ್ ಎಂಜಾಯ್ ಮಾಡಿ ಎಷ್ಟು ಅಂತ ನಾವು ಮಚ್ಚು ವಡಿ ಬಡಿ ಸಿನಿಮಾಗಳು ನಾವು ಮಾಡಕ್ಕಾಗತ್ತೆ. ಆಮೇಲೆ ನಮ್ಗಿದ್ದಿದ್ದ ಒಂದು ಸ್ಕ್ರಿಪ್ಟ್ ಬೇಸ್ ಮೇಲೆ ನೋಡಿದಾಗ ಈ ತರದ ಸಿನಿಮಾಗಳೇ ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಸೊ ಅದರಿಂದ ಇದ್ರ ಮೇಲೆ ನಾನು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ, ಪ್ರಾಬ್ಲಿ ನೀವ್ ಹೇಳ್ದಂಗೆ ಇವಾಗ ನಾನು ಇದೊಂದು ಕಾಮಿಡಿ ಜಾನರ್ ಮಾಡಿದ್ದೀನಿ, ಪ್ರಾಬ್ಲಿ ನೆಕ್ಸ್ಟ್ ಸಿನಿಮಾ ಹೇಳಕ್ಕಾಗಲ್ಲ, ಒಂದು ಮಾಸ್ ಸಿನಿಮಾ ಬಂದ್ರು ಬರಬಹುದು. ಇನ್ಫ್ಯಾಕ್ಟ್ ವಿನಯ್ ರಾಜ್ಕುಮಾರ್ ಸರ್ ಜೊತೆ ಯುವರಾಜ್ ಕುಮಾರ್ ಸರ್ ಜೊತೆ ಮಾತುಕತೆ ನಡೀತಾ ಇದೆ. ಸೊ ಆದಷ್ಟು ಬೇಗ ಅದನ್ನ ನಾವು ಅನೌನ್ಸ್ ಮಾಡ್ತೀವಿ. ಮೇಡಮ್, ನಿಮ್ಮ ಪಾತ್ರ ಬರೋರು ಯಾಕೆ ಅಷ್ಟೊಂದು ಪಾಪ ಅಷ್ಟೊಂದೆಲ್ಲ ಮೇಲೆ ಹಿಂದೆ ಬಿದ್ರು ಕೂಡ ಯಾಕೆ ತಿರುಗಿ ನೋಡ್ತಾ ಇಲ್ಲ ರಸೇನ್ ಕಡೆ, ಏನ್ ಕಾರಣ ಅಂತ? ಯಾಕೆ ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಮಾಡಿಸ್ಬೇಕಲ್ವಾ, ಕೇಳಿದ ತಕ್ಷಣ ಕರ್ತಿರಗ್ ನೋಡ್ಬಿಡಕ್ ಆಗತ್ತ. ಸೊ ಮೀನ್ ಅದು ಎಂಡ್ ಆಫ್ ದ ಡೇ ಅವ್ರವ್ರ ಕ್ಯಾರೆಕ್ಟರ್ ಹೇಗೆ ಬರ್ದಿದ್ದಾರೆ ನಾವ್ ಹಂಗೆ ಮಾಡ್ತಾ ಇದೀವಿ. ಅರಸಯ್ಯ ಅವ್ರಿಗೂನು ಇಷ್ಟು ವರ್ಷ ಕಾದು ಹುಡುಕಿ ಅವರು ಅಷ್ಟು ಚೂಸಿ ಆಗಿದ್ದಾಗ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಅಷ್ಟೊಂದ್ ಸಿಂಪಲ್ ಆಗಿ ಬಂದ್ಬಿಟ್ರೆ ಹೇಳಿದ ತಕ್ಷಣ ಕತೆನೆ ಮುಗ್ದೋಗ್ಬಿಡುತ್ತಲ್ವಾ ನಮ್ಗೆ. ವಾಟ್ ಆರ್ ವಿ ಟ್ರೈಂಗ್ ಟು ಡೂ, ಒಂದು ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ, ಎಲ್ಲಾರ್ಗು ನಗಾಡ್ಸಕ್ಕೆ, ಆ ಫನ್ ತರ ಟ್ರೈ ಮಾಡ್ತಾ ಇದೀವಿ. ಸೊ ನನಗನ್ಸುತ್ತೆ ಎಸೆನ್ಸ್, ಆ ಸ್ಟೋರಿ ಎಸೆನ್ಸ್ ಅದ್ರಲ್ಲೇನೆ. ಏನಕ್ಕೆ ಕುಮಾರಿ ಯಾಕೆ ತಿರುಗಿ ನೋಡ್ತಿಲ್ಲ ಅನ್ನೋದ್ರಲ್ಲೇ ಎಸೆನ್ಸ್ ಇದೆ. ಸೊ ಜಾಸ್ತಿ ಹೇಳಲ್ಲ ಏನಕ್ಕೆ ಅಂತ, ಬಟ್ ಡೆಫಿನೆಟ್ಲಿ ಸಿನಿಮಾ ನೋಡಿದಾಗ ಎಲ್ಲಾರ್ಗು ಗೊತ್ತಾಗುತ್ತೆ ಅವಳು ಯಾಕೆ ನೋಡ್ತಾ ಇಲ್ಲ ಅಂಡ್ ಅರಸಯ್ಯ ಯಾಕೆ ಅಷ್ಟಿಂದ ಓಡಾಡ್ತಾ ಇದಾರೆ ಅಂತ. ರಿಯಲ್ ಲೈಫ್ ಅಲ್ಲಿ ಈ ತರ ಹಿಂದೆ ಸುತ್ತಿದ್ಯಾ? ಅಯ್ಯೋ, ಅಷ್ಟೊಂದು ಎಕ್ಸ್ಪೀರಿಯನ್ಸಸ್ ಆಕ್ಚುಲಿ ಇಲ್ಲ. ಬಿಕಾಸ್ ಮೋಸ್ಟ್ ಆಫ್ ಮೈ ಲೈಫ್ ನನ್ನ ಜೀವನ ಪರ್ಯಂತ ನನ್ನ ಅಪ್ಪ ಅಮ್ಮ ಎಲ್ಲ ಕಡೆ ನನ್ನ ಜೊತೆಲಿ ಇರೋರು. ನಾನು ಯಾವ್ದೇ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ರು, ಕಾಲೇಜಿಗೆ ಹೋಗುವಾಗ್ಲೂ ನಾನು ಚಿಕ್ಕಮಗ್ಳೂರಲ್ಲೇ ಇದ್ದಿದ್ದು ಅಪ್ಪ ಅಮ್ಮ ಜೊತೆ ಓದು ಮುಗಿಯೋ ತನಕ. ಸೊ ನಾನು ಎಲ್ಲೋದ್ರು ಅಪ್ಪ ಅಮ್ಮ ಯಾವಾಗ್ಲೂ ಜೊತೆಗೆ ಇರೋರು. ಸೊ ಆ ತರ ಆಪ್ಷನ್ಸ್ ಆಗಿಲ್ಲ. ಒಂದ್ಸರಿ ಯಾರೋ ಒಬ್ರು ನಾನು 2 ವೀಲರ್ ಅಲ್ಲಿ ರೈಡ್ ಮಾಡ್ಕೊಂಡ್ ಬರುವಾಗ ಹಿಂದೆ ಫಾಲೋ ಮಾಡ್ಬಿಟ್ಟಿದ್ರು ಅಂತ ಜೋರಾಗಿ ಹತ್ಕೊಂಡು ಅಲ್ಲೇ ನಿಂತ್ಕೊಂಡು ಅಪ್ಪಂಗೆ ಅಮ್ಮಗೆಲ್ಲ ಫೋನ್ ಮಾಡಿ ಅವ್ರು ಬಂದು ಇದೊಂದು ಇನ್ಸಿಡೆಂಟ್ ಆಗಿದೆ. ಬಟ್ ಆತರ ಇಲ್ಲ. ಸಿನಿಮಾದ ಕಥೆ ವಿಚಾರಕ್ಕೆ ಬರೋದ್ರೆ ಬಹುತೇಕ ಯುವಕರ ಕಥೆ, ಅದ್ರಲ್ಲೂ 90s ಯಾರು ಮದುವೆ ಆಗಿಲ್ಲ ಅಂತವ್ರು ತುಂಬಾ ಹತ್ರ ಆಗುತ್ತೆ ಸಿನಿಮಾ ಅಂತ. ಇರ್ಬೋದೇನೋ ಅವರಿಗೆ ನಮ್ ಕತೆ ನೋಡಿ ಅವ್ರಿಗೂನು ಅವ್ರ ಪ್ರೇಮ ಪ್ರಸಂಗಗಳ ಮೇಲೆ ಅವ್ರಿಗೂನು ಒಂದ್ ಅನುಭವ ಬಂದು ಅವ್ರಿಗೂ ಒಳ್ಳೊಳ್ಳೆ ಹುಡುಗಿರ್ ಸಿಗ್ಬೋದೇನೋ ಗೊತ್ತಿಲ್ಲ. ಅವ್ರಿಗೆ ಯಾರಿಷ್ಟ ಆಗ್ತಾರೆ ಅವ್ರಿಗೆ ಸಿಗೋ ಚಾನ್ಸಸ್ ಇದೆ. ಸೊ ನಾವ್ ಅದನ್ನು ಟ್ರೈ ಮಾಡಿದೀವಿ. ಏನಕ್ಕೆ ಒಂದ್ ಮದ್ವೆ ಅಂದ್ರೆ, ಪ್ರೀತಿ ಅಂದ್ರೆ ಏನು ಅನ್ನೋದು ಒಂದು ಆ ಲೈನ್ ಅಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದೀವಿ ಆ ಸ್ಟೋರಿನಲ್ಲಿ. ಸೊ ಐ ಹೋಪ್ ಎಲ್ಲಾರ್ಗುನು ಅವ್ರ ಪ್ರೀತಿಸಿದವರು ಸಿಗ್ಬೇಕು. ಆದ್ರೆ ಒಳ್ಳೆ ರೀತಿ, ಹಿಂದೆ ಓಡಾಡಿ ಅವ್ರಿಗೆ ತೊಂದ್ರೆ ಮಾಡಿ ಡೆಫಿನೆಟ್ಲಿ ಸಿಗೋದ್ ಬೇಡ ಯಾರಿಗೂ. ಇಬ್ರಿಗೂ ಇಷ್ಟ ಆಗಿ ಖುಷಿಯಲ್ಲಿ ಸಿಕ್ಕಿದ್ರೆ ನಮಗೂ ಸಂತೋಷ. ನಾವ್ ಏನ್ ಮೆಸೇಜ್ ಹೇಳಿಕ್ ಟ್ರೈ ಮಾಡಿದೀವಿ ಸಿನಿಮಾದಲ್ಲಿ ಅದು ವರ್ಕ್ ಆದ್ರೂ ಇನ್ನು ಸಂತೋಷ ನಮ್ಗೆ. ನಿಮ್ ಪ್ರಕಾರ ಲವ್ ಅನ್ನೋದಕ್ಕೆ ಡೆಫಿನೇಷನ್ ಏನು ಅಂತ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ? ಎರಡನ್ನೂ ಹೇಳೋದಾದ್ರೆ ಸಿನಿಮಾದಲ್ಲಿ ಪ್ರೀತಿ ಅಂದ್ರೆ ಬರೀ ಡೆಫಿನೆಟ್ಲಿ ಲುಕ್ಸ್ ಅಲ್ಲ, ನಮ್ಮ ಬಾಹ್ಯ ಸೌಂದರ್ಯ ಏನ್ ಅನ್ನೋದಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಆಂತರಿಕ ಸೌಂದರ್ಯ ತುಂಬಾ ಪ್ರೆಷಿಯಸ್ ಅನ್ನೋದನ್ನ ತೋರ್ಸಕ್ಕೆ ನಾವು ಹೊರಟಿದೀವಿ. ಅಂಡ್ ದಟ್ ಇಸ್ ಆಲ್ಸೋ ಸಮಥಿಂಗ್ ದಟ್ ಐ ಬಿಲೀವ್ ಇನ್. ಒಬ್ರು ಪರ್ಸನಾಲಿಟಿ, ಅವರು ಯಾವ ರೀತಿ ಮನುಷ್ಯರು ಅನ್ನೋದ್ರ ಮೇಲೆ ಪ್ರೀತಿ ಹೋಗುತ್ತೆ. ನಾವಿಬ್ರು ಹೆಂಗೆ ಜೊತೆಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಇಬ್ರು ಒಂದು ಹುಡುಗ ಹುಡುಗಿ ಆಗ್ಲಿ ಒಬ್ರು ಒಟ್ಟಿಗೆ ಬದುಕ್ಬೇಕು ಅನ್ನೋ ಪ್ರಯತ್ನ ಇದೆಯಲ್ಲ, ಅದ್ರಲ್ಲಿ ಪ್ರೀತಿ ಎಷ್ಟಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಸೊ ನನ್ ಪ್ರಕಾರ ಪ್ರೀತಿ ಅದೇ. ಸರ್, ಇನ್ನು ಸಿನಿಮಾದ ಪಾತ್ರಗಳ ಆಯ್ಕೆ ಇದೆಲ್ಲ ತುಂಬಾ ಅದ್ಭುತ. ಅಂದ್ರೆ ಅಲ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ರಂಗಭೂಮಿ ಕಲಾವಿದರೆಲ್ಲ ಇಲ್ಲೇ ಕಾಣಿಸ್ತಾರೆ, ಅತ್ಯದ್ಭುತವಾದ ನಟರು ಎಲ್ಲರೂ ಕೂಡ. ಸೊ ಅದೇ ಸಿನಿಮಾದ ಮೊದಲ ಗೆಲುವು ಅಂತ ಅನಿಸ್ತಾ ಇದೆ. ನಿಜ ನಿಜ. ರಂಗಭೂಮಿ ಕಲಾವಿದ್ರಿಂದನೇ ಅದನ್ನ ಆ ತರದ್ದು ನಾವು ತಗ್ಸಕ್ ಆಗದು ಆಕ್ಚುಲಿ ಆಗಿ. ಇನ್ನೆಲ್ಲ ನಮ್ಗೆ ಏನೋ ಬೇರೆ ತರನೇ ಕಾಣಿಸುತ್ತೆ ನಿಮ್ಗೆ. ಇದ್ರಲ್ಲಿ ನಮ್ಗೆ ರಂಗಭೂಮಿ ಕಲಾವಿದ್ರು ಇದ್ರು ಪ್ರತಿಯೊಬ್ರು ಕಲಾವಿದ್ರು ಅನ್ನೋದಕ್ಕಿಂತ ಏನೋ ಒಂದು ಮನೆ ಸದಸ್ಯರ ತರನೇ ನಮ್ಗೆ ಈ ಸಿನಿಮಾದಲ್ಲಿ
ತುಂಬಾ ವರ್ಕ್ ಮಾಡಿದ್ದಾರೆ, ಹ್ಮ್. ತುಂಬಾ ಚೆನ್ನಾಗ್ ಬಂದಿದೆ. ಹ್ಮ್. ಸೊ ನೋಡೋಣ, ಇದೇ 19th ರಿಲೀಸ್ ಆಗ್ತಾ ಇದೆ. ಹ್ಮ್. ಸೊ ಎಲ್ರು ಬಂದು ಹ್ಮ್. ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ. ಸಿನಿಮಾ ನೋಡಿದ್ರ ಸರ್ ನೀವು, ಹೇಗೆ ಅನಿಸ್ತು ಸರ್? ಸಿನಿಮಾ ನೋಡಿದೆ, 100% ಬ್ಲಾಕ್ ಬಸ್ಟರ್ ಸಿನಿಮಾ ಆಗೇ ಆಗುತ್ತೆ ಇದು, ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಹ್ಮ್. ಇದೇ ಇನ್ನು ಒಂದು 15 ದಿನ 20 ದಿನ ಬಂದು ಆದ್ಮೇಲೆ ನೀವು ನೋಡ್ತೀರಾ, ನಾವು ಒಂದು ಸಕ್ಸಸ್ ಮೀಟ್ ಮಾಡಿರ್ತೀವಿ. ಹ್ಮ್. ಇದು ಇಂಡಸ್ಟ್ರಿ ಇಟ್ಟೆ ಆಗಿರುತ್ತೆ ಅನ್ನೋದು ನನ್ನ ಫೀಲ್. ಸಿನಿಮಾ ತುಂಬಾ ಚೆನ್ನಾಗ್ ಬಂದಿದೆ. ಸೊ ಸಿನಿಮಾ ನಿಮ್ಗೂ ತುಂಬಾ ಹತ್ತಿರದಿಂದ ಗೊತ್ತಿರೋ ಚಟುವಟಿಕೆಗಳೆಲ್ಲ ನೋಡ್ತಾ ಇರ್ತೀರಿ. ಸೊ ಇವಾಗಿನ ಸಿನಿಮಾ ಪರಿಸ್ಥಿತಿ, ಇಂಡಸ್ಟ್ರಿ ಪರಿಸ್ಥಿತಿ ಹೇಗ್ ನೀವು ಅವಲೋಕನ ಮಾಡಿದ್ದೀರಾ? ಅದನ್ನ ಹೇಳೋ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ಯಾಕಂದ್ರೆ ಅದಕ್ಕೆ ಆದ ಒಂದಷ್ಟು ತಂಡಗಳಿದೆ, ಅದಕ್ಕೆ ಆದ ದೊಡ್ಡವರುಗಳಿದ್ದಾರೆ. ಹ್ಮ್. ಬಟ್ ಇವತ್ತಿನ ಇದ್ರಲ್ಲಿ ನನ್ಗೆ ಅನ್ಸಿದ್ದು ಇಷ್ಟೇ, ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಆದಷ್ಟು ನೀವು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇಟ್ಕೊಂಡು ನೀವು ಮಾಡಿದಾಗ ಹ್ಮ್. ಸಿನಿಮಾ 100% ಗೆದ್ದೇ ಗೆಲ್ಲುತ್ತೆ. ಹ್ಮ್. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದಾಗ ಕನ್ನಡ ಆಡಿಯನ್ಸ್ ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ. ಹ್ಮ್. ಇತ್ತೀಚಿನ ನೀವು ಸಿನಿಮಾಗಳು ನೋಡಿದ್ರು ಅಷ್ಟೇ, ಸೂಫ್ರಮ್ ಸೋ ಇರ್ಬೋದು ಅಥವಾ ಎಕ್ಕ ಇರ್ಬೋದು, ಹ್ಮ್. ಜೂನಿಯರ್ ಅಂತ ಒಂದು ಸಿನಿಮಾ ಬಂತು, ಇವಾಗ ರೀಸೆಂಟ್ ಆಗಿ 7 ಮಲೆ ಬಂದಿದೆ. ಎಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ. ಹ್ಮ್. ಅದೇ ರೀತಿ ನಮ್ಮ ಸಿನಿಮಾನು ಓಡುತ್ತೆ. ಹ್ಮ್. ನಾನು ಕನ್ನಡ ಇಂಡಸ್ಟ್ರಿ ಒಂದು ಹೇಳಕ್ಕೆ ಏನ್ ಬಯಸ್ತೀನಿ ಅಂದ್ರೆ, ಆದಷ್ಟು ಎಂಟರ್ಟೈನ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಜನ ಹೋಗ್ತಾರೆ ಅನ್ನೋದು ನನ್ನ ಫೀಲಿಂಗ್. ಎಸ್ ಮೇಡಮ್, ಈ ಸಿನಿಮಾ ಬರೀ ಕಾಮಿಡಿ ಅಂತಷ್ಟೇ ಅಲ್ಲ, ಅದ್ರ ಆಚೆಗೂ ಮೀರಿ ಒಂದ್ ಒಳ್ಳೆ ಮೆಸೇಜ್ ಇದೆ ಅಂತಂದ್ರೆ ಏನದು? ಒಂದ್ ಹಿಂಟ್ ಕೊಡೋದಾದ್ರೆ ಅಥವಾ ಏನಾದ್ರೂ ಹೇಳೋದು? ನನ್ನ ಪ್ರಕಾರ ಆ, ಸುತ್ತ ಇರೋ ನಮ್ಮ ಈ ಸಿನಿಮಾದಲ್ಲಿರೋ ಎಲ್ಲ ಕ್ಯಾರೆಕ್ಟರ್ನು ಒಂದು ಆ ಮೆಸೇಜ್ಗೆ ಆಕ್ಚುಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ. ಸೊ ನಾನ್ ಹೇಳ್ದಂಗೆ ಈಗ ಬರೀ ನಾವೆಲ್ಲ ನೋಡ್ತಿರೋದು ಹೇಗೆ ಮಹಾಂತೇಶ್ ನನ್ನ ಜೋಡಿಯಾಗಿ ಹೇಗ್ ನಡೀತಾ ಇದೆ ಸಿನಿಮಾ ಅನ್ನೋದನ್ನ ಮಾತ್ರ ನೋಡ್ತಾ ಇದೀವಿ. ಮೊದ್ಲೇ ಹೇಳ್ದಂಗೆ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಪ್ರತಿಯೊಬ್ಬರ ಜೀವನದಲ್ಲಿ. ನಾವು ಅದು ಮದ್ವೆ, ಲವ್ ಅದಷ್ಟೇ ಅಲ್ಲ, ಎಲ್ಲೇ ಕೆಲ್ಸದಲ್ಲೂ ಅಷ್ಟೇ ನಾವ್ ಹೇಗಿರ್ತೀವಿ ಅನ್ನೋದು, ನಮ್ಮ ಒಳಗಡೆ ಹೇಗಿದೆ ಅನ್ನೋದು, ನಮ್ಮ ಪರ್ಸನಾಲಿಟಿ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಎಲ್ಲರ ಜೀವನದಲ್ಲೂ ಅನ್ನೋದು ಒಂದ್ ಎಸೆನ್ಸ್ ಇದೆ. ಅದು ಒಂದು, ಅದ್ರ ಜೊತೆಗೆ ಬಹಳ ಮೆಸೇಜಸ್ ಇದೆ. ನಾವ್ ಇವಾಗ ಹೇಳಲ್ಲ, ನೀವು ಸಿನಿಮಾನೇ ನೋಡ್ಬೇಕು. ಯಾಕೆಂದ್ರೆ ಎಲ್ಲರೂ ಟ್ರೈಲರ್ ಬಗ್ಗೆ ಇಷ್ಟು ಮಾತಾಡಾಗಿದೆ, ಇವಾಗ ಸಿನಿಮಾ ನೋಡಿನೇ ನೀವು ಮೆಸೇಜ್ ತಗೊಂಡು ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಅರ್ಥ ಆಗತ್ತೆ. ಸೊ ಎಲ್ಲಾರ್ಗು ಒಂದ್ ಮೆಸೇಜ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಎಲ್ಲಾರು ನೋಡ್ಲಿ ಸಿನಿಮಾ 19 ಸೆಪ್ಟೆಂಬರ್ಗೆ. ನಂತರ ನಾವು ಮಾತಾಡ್ತೀವಿ ಮತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಸರ್. Thank you. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ತನಕ ಅಂದ್ರೆ ಪ್ರಸಂಗ ಒಂದಷ್ಟು ಗ್ಲಿಮ್ಸ್ ಗಳೆಲ್ಲ ಬಿಟ್ಟು ಈಗ ಆಲ್ರೆಡಿ ಜನ ಇಷ್ಟಪಟ್ಟಿದ್ದಾರೆ. ಈ ಪ್ರಸಂಗ ಥಿಯೇಟರ್ ಮೇಲೆ ಬಂದ ನಾನ್ ಸ್ಟಾಪ್ ಪ್ರಸಂಗ ಆಗ್ಲಿ, ಒಳ್ಳೇದಾಗ್ಲಿ, ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ರಶ್ಮಿತಾ ಮತ್ತು ರಾಜೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು.